ದಸರಾ ಅಂದ್ರೆ ಅರ್ಜುನ ನೆನಪಿಗೆ ಬರ್ತಾನೆ. ರಾಜ ಗಾಂಭೀರ್ಯದಿಂದ ಚಾಮುಂಡೇಶ್ವರಿಯನ್ನ ಮೆರೆಸ್ತಾ ನಡೀತಿದ್ದ ಅರ್ಜುನ ಆನೆ ನೆನಪು ಮಾತ್ರ. ಕಾಡಾನೆ ಕಾಳಗದಲ್ಲಿ ಅಸುನೀಗಿದ ಅರ್ಜುನನಿಗೆ ಸ್ಮಾರಕ ಮಾಡಬೇಕು ಅನ್ನೋ ಕೂಗು ಎದ್ದಿತ್ತು. ಈಗ ಸಾಕಾರ ಆಗ್ತಿದೆ. ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯಲ್ಲಿ 8 ಬಾರಿ ಅಂಬಾರಿ ಹೊತ್ತು ನಾಡಿನ ಗಮನ ಸೆಳೆದಿದ್ದ ಅರ್ಜುನ ಆನೆ ಕಳೆದ ವರ್ಷ ಡಿಸೆಂಬರ್ 4ರಂದು ವೀರ ಮರಣವನ್ನ ಅಪ್ಪಿತ್ತು. ಅಂದಿನಿಂದ ಇಂದಿನವರೆಗೆ ಅರ್ಜುನನ ಸ್ಮಾರಕಕ್ಕೆ ಆಗ್ರಹ ಕೇಳಿಬಂದಿತ್ತು. ಇದೀಗ ಬೇಡಿಕೆಯನ್ನ ಸರ್ಕಾರ ಸಕಾರಗೊಳಿಸಲು ಮುಂದಾಗಿದೆ. ಅರ್ಜುನ ಸಮಾಧಿ ಸ್ಥಳದಲ್ಲೇ ಸ್ಮಾರಕಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ. ಸಕಲೇಶಪುರ ತಾಲೂಕು ಯಸಳೂರು ಬಳಿಯ ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಪುಂಡಾನೆ ಕಾರ್ಯಾಚರಣೆ ವೇಳೆ ವೀರ ಮರಣ ಅಪ್ಪಿದ ಅರ್ಜುನನಿಗೆ ಸ್ಮಾರಕ ಮಾಡಲಾಗ್ತಿದೆ. ಅರಣ್ಯ ಇಲಾಖೆ ವತಿಯಿಂದ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಅರ್ಜುನ್ ಆನೆಯ ಸಾವಿನ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬೇಡಿಕೆ, ಆ ಒತ್ತಾಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಆದಷ್ಟು ಜಾಗೃತೆ ಈ ಸ್ಮಾರಕ ತಲೆ ಎತ್ತಿ ನಿಲ್ಲುತ್ತೆ. ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಗಿರ್ಬೋದು ಮತ್ತು ಬೇರೆ ಯಾರಿಗೇ ಇರ್ಬೋದು, ಈ ಒಂದು ಅರ್ಜುನ್ ಆನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತವೆ ಅವೆಲ್ಲವನ್ನು ಕೂಡ ಈ ಅರಣ್ಯ ಕಾಯ್ದೆಯ ಇತಿಮಿತಿನಲ್ಲಿ ಮುಂದೆ ಒದಗಿಸತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತೇವೆ. ಹಾಸನದ ಸಮಾಧಿ ಅಷ್ಟೇ ಅಲ್ಲದೆ ಮೈಸೂರು ಜಿಲ್ಲೆಯ ಬಳ್ಳೆ ಆನೆ ಕ್ಯಾಂಪ್ನಲ್ಲೂ ಮತ್ತೊಂದು ಸ್ಮಾರಕವನ್ನ ತಲಾ 50 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರವಾಗಿಯೂ ಅಭಿವೃದ್ಧಿಪಡಿಸುವ ಚಿಂತನೆ ಇದ್ದು, ಅರಣ್ಯ ಇಲಾಖೆಯ ನಿಯಮಗಳನ್ನ ಪರಿಶೀಲಿಸಿ ಸಿಎಂ ಜೊತೆ ಚರ್ಚೆ ಮಾಡ್ತೀನಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಇವತ್ತೇನು ಯಸಳೂರಿನಲ್ಲಿ ನಮ್ಮ ಇಲ್ಲಿನೂ ಏನು ಇಲ್ಲಿ ಆನೆ ಮೃತಪಟ್ಟಿತ್ತು, ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು, ಅಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಹೀಗಾಗಿ ಇವತ್ತು ಆ ಸ್ಮಾರಕ ಎಲ್ಲ ಸೇರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಈ ಹುತಾತ್ಮ ಅರ್ಜುನ್ ಆನೆಯ ಸ್ಮಾರಕ ಕೆಲಸ ಪ್ರಾರಂಭ ಆಗ್ತದೆ. ಪ್ರವಾಸಿಗರು ಬರಬೇಕು ಅನ್ನೋಂಥ ಇಚ್ಛೆ ಇರ್ತದೆ, ಆಸಕ್ತಿ ತೋರಿಸ್ತಾರೆ. ಈ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಕಾಡಾನೆ ಕಾಳಗದಲ್ಲಿ ವೀರ ಮರಣ ಅಪ್ಪಿದ ಅರ್ಜುನನ ನೆನಪು ಮಾಸದಂತೆ ಸರ್ಕಾರ ಎರಡೂ ಕಡೆಯಲ್ಲೂ ಸ್ಮಾರಕ ನಿರ್ಮಾಣ ಮಾಡ್ತಿದೆ. ಅರ್ಜುನ ಅಭಿಮಾನಿಗಳಿಗೆ ಸಂತಸ ತಂದಿದೆ. ಆದ್ರೆ ಪ್ರವಾಸೋದ್ಯಮ ಹೆಸರಲ್ಲಿ ಕಾಡಿನ ನಾಶಕ್ಕೆ ಕಾರಣವಾಗದಿದ್ರೆ ಅಷ್ಟೇ ಸಾಕು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.